ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾನುವಾರ ಅಮಾವಾಸ್ಯೆಗೆ ಸಮನಾದಂಥ ಅದ್ಭುತವಾದ ದಿನ. ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟೋ ಪೂಜೆ ಪರಿಹಾರಗಳನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕಾಗಲಿಲ್ಲ, ತುಂಬಾ ಮನಸ್ಸಿಗೆ ಘಾಸಿ ಆಗ್ತಾ ಇದೆ ಅನ್ನುವಂಥವರು, ಮುಖ್ಯವಾಗಿ ಆರೋಗ್ಯದಲ್ಲಿ ತುಂಬ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹಾಸ್ಪಿಟಲ್ಗೆ ತೋರಿಸ್ತಾ ಇರ್ತೀವಿ, ಎಲ್ಲಿಲ್ಲದ ಖರ್ಚುಗಳನ್ನು ಮಾಡಿಸಿದ್ದೀವಿ, ಆದರೂ ಕೂಡ ಚೇತರಿಕೆ ಆಗ್ತಾ ಇಲ್ಲ. ಮನಸ್ಸಲ್ಲಿ ಏನೋ ಒಂದು ಭಯ ಕಾಡ್ತಾ ಇದೆ. ಆರೋಗ್ಯ ಕೂಡ ನಮಗೆ ಕೈ ಕೊಡ್ತಾ ಇದೆ. ಸಾಲದ ಸಮಸ್ಯೆಗಳು. ಆರೋಗ್ಯ ಚೆನ್ನಾಗಿದ್ದರೆ ದುಡ್ಕೊಂಡು ತಿನ್ಕೊಳ್ಬಹುದು, ಆದರೆ ಅದೇ ಆರೋಗ್ಯ ಕೆಟ್ಟೋದ್ರೆ ನಮ್ಮನ್ನು ಯಾರು ಕೂಡ ಆ ಸೇವೆ ಮಾಡೋದಕ್ಕೆ ಅಥವಾ ನಮ್ಮ ಮನಸ್ಸು ಕೂಡ ಒಪ್ಪೋದಿಲ್ಲ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಈ ಥರ ಹಲವಾರು ಕಷ್ಟಗಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ರಿಗೂ ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಮಸ್ಯೆ ಆಗಿರಬಹುದು, ಹಣಕಾಸಿನ ಸಮಸ್ಯೆ ಆಗಿರಬಹುದು, ಅಥವಾ ಲೈಫಲ್ಲಿ ಎಷ್ಟೋ ಏರಿಳಿತಗಳು ಅನ್ನುವಂಥದ್ದು ಕಾಣ್ತಾನೆ ಇರ್ತೀವಿ. ಪ್ರತಿ ಹೆಜ್ಜೆಯಲ್ಲೂ ಕೂಡ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ದೀವಿ ಅನ್ನುವಂಥವರು ಭಾನುವಾರ ರಹಸ್ಯವಾಗಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿ. ಏನು ಖರ್ಚಿರೋದಿಲ್ಲ ಸ್ನೇಹಿತರೆ. ಒಂದು 10 ರೂಪಾಯಿ ಒಳಗಡೆ ಮುಗಿಸುವಂಥ ಖರ್ಚುಗಳು ಇದಾಗಿರುತ್ತೆ, ಕೆಲವೊಂದು ಮಾತ್ರ ಅಷ್ಟೇ. ಇನ್ನು ಎಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಇರುತ್ತೆ. ಇನ್ನು ಇದು ಕೂಡ ನಿಮ್ಮ ಮನೆಯಲ್ಲೇ ಇರುವಂಥದ್ದಾದರೆ ತಪ್ಪದೆ ನೀವು ಇದನ್ನು ತಗೊಂಡು ಪರಿಹಾರ ಮಾಡಿಕೊಳ್ಬಹುದು. ಎಷ್ಟೊಂದು ಸುಲಭವಾಗಿರುತ್ತೆ ಅಂದರೆ, ಆದಷ್ಟು ನಾವು ಒಂದೇ ಒಂದು ಮನೆಯಿಂದ ಹೊರ್ಗಡೆ ಅಂದರೆ ಅಂಗಡಿಯಿಂದ ತಗೊಂಡು ಬರೋದು ಕೂಡ ಉತ್ತಮವಾಗಿರುತ್ತೆ. ಹಾಗೆ ತಗೊಂಡು ಬಂದು ಮಾಡಿಕೊಳ್ಳೋದು ಕೂಡ ಅದು ಯಾವುದೂ ಅಲ್ಲ, ಒಂದೇ ಒಂದು ಎಗ್ಗು, ಕೋಳಿ ಮೊಟ್ಟೆ ಸ್ನೇಹಿತರೆ. ಕೋಳಿ ಮೊಟ್ಟೆ ಅನ್ನುವಂಥದ್ದು ನಮ್ಮ ದೇಹಕ್ಕೂ ಕೂಡ ಎಷ್ಟು ಪೌಷ್ಟಿಕ ಆಹಾರ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ. ಡಾಕ್ಟರ್ಸು ಕೂಡ ಇದರ ಬಗ್ಗೆ ಹೇಳ್ತಾ ಇರ್ತಾರೆ, ಪ್ರತಿನಿತ್ಯ ಸೇವನೆ ಮಾಡಿ, ಆರೋಗ್ಯವಂತರಾಗಿ ಇರಿ ಅಂತ. ಆ ಥರ ಇರಬೇಕಾದ್ರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೂ ಕೂಡ ರಹಸ್ಯ ಶಾಸ್ತ್ರಗಳಲ್ಲಿ ಕೂಡ ಇದಕ್ಕೆ ತುಂಬ ಪ್ರಾಧಾನ್ಯತೆ ಅನ್ನೋದಿದೆ. ಇದನ್ನು ನಾವು ಮುಖ್ಯವಾಗಿ ರಹಸ್ಯವಾಗಿ ಮಾಡ್ಕೊಳ್ಬೇಕಾಗುತ್ತೆ. ನರದೃಷ್ಟಿಯಿಂದ ಸಾಕಷ್ಟು ಜನ ಒದ್ದಾಡ್ತಾ ಇರ್ತಾರೆ. ನರದೃಷ್ಟಿ ಯಾವ ಕಡೆಯಿಂದ ಬರುತ್ತೆ? ನಮ್ಮ ಅಕ್ಕಪಕ್ಕದಲ್ಲೇ ನಮಗೆ ಬೇಕಾಗಿರುವಂಥವರೇ, ನಮ್ಮ ಹತ್ತಿರದವರಿಂದನೇ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ನಾವು ಕೆಳಗಡೆ ಬಿದ್ದೋಗಿದ್ದೀವಿ ಅಂತ ಹೇಳಿದ್ರೆ, ಅಯ್ಯೋ ಪಾಪ ಇವ್ರಿಗೆ ತುಂಬ ಕಷ್ಟ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಆದರೆ ನಾವು ಸುಧಾರಿಸ್ಕೊಂಡ್ರೆ ಮಾತ್ರ ಮತ್ತೆ ಅವ್ರಿಗೆ ಅದೇ ನೋವು, ಕಷ್ಟ, ಅಸೂಯೆ ಎಲ್ಲ ಪಟ್ಕೊಳ್ತಾರೆ, ಚೆನ್ನಾಗಿರಬಾರ್ದು ಅಂತ. ಆ ಥರ ಇರಬೇಕಾದ್ರೆ ಸಂಜೆ ನೀವು ಇದನ್ನು ರಹಸ್ಯವಾಗಿ ಒಂದು ಮೊಟ್ಟೆಯನ್ನು ತಗೊಂಡು ಕಾಡಿಗೆ ಅಥವಾ ಸ್ಕೆಚ್ ಪೆನ್ನು, ಬ್ಲ್ಯಾಕ್ದು ಯಾವುದಿರುತ್ತೋ ಕಪ್ಪು, ಅದರಲ್ಲಿ ನೀವು ಈ ರೀತಿ ನರದೃಷ್ಟಿ ಹೋಗಬೇಕು, ಅದೃಷ್ಟ ಒಲ್ದು ಬರಬೇಕು, ಈ ಥರ ಬರ್ಕೊಳ್ಳಿ. ಅಥವಾ ಮನೆಯಲ್ಲಿ ಇರುವಂಥ ಸಮಸ್ಯೆಗಳು, ನರದೃಷ್ಟಿ ಅನ್ನುವಂಥದ್ದು ಈಸಿಯಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಆರ್ಥಿಕವಾಗಿ ನಮಗೆ ಕೆಲಸ ಕಳ್ಕೊಳ್ತೀವಿ, ಹಣಕಾಸಿಗೆ ಕುತ್ತು ಬರುತ್ತೆ, ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರುತ್ತೆ, ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಕಡಿಮೆ ಆಗುತ್ತೆ, ಮನೆಯಲ್ಲಿ ಇರುವಂಥ ಸದಸ್ಯರು ಜಗಳ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಈ ಥರ ಎಲ್ಲವೂ ಕೂಡ ಆಗಿಬಿಡುತ್ತೆ. ಹಾಗೂ ಮನೆಯಲ್ಲಿ ನಾವು ಏನೇ ಸುಧಾರಿಸ್ಕೊಳ್ಳೋಕೆ ಹೋದರೂ, ಎಷ್ಟೇ ಪ್ರಯತ್ನ ಪಡ್ತಾ ಇರ್ತೀವಿ, ಆದರೆ ಕಷ್ಟಗಳು ತುಂಬ ಕಾಡ್ತಾ ಇರುತ್ತೆ. ಅಂತಹವರು ಈ ರೀತಿ ಬರೆದು ದೃಷ್ಟಿ ತಗೊಂಡಿದ್ದೆ 7 ಬಾರಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಂತ ದೃಷ್ಟಿ ತೆಗೆದು ತಗೊಂಡೋಗಿದ್ದೆ. ಯಾರು ತುಳಿದೇ ಇರುವಂಥ ಕಡೆ ನೀವು ಇದನ್ನು ರಸ್ತೆಗಳ ಬಳಿ ಬಿಸಾಕೋದಕ್ಕೆ ಹೋಗಬೇಡಿ. ತುಳಿಬಾರ್ದು, ಒಡಿಬಾರ್ದು. ಮೊಟ್ಟೆ ನೀಟಾಗಿ ತಗೊಂಡೋಗಿದ್ದೆ. ಇದನ್ನು ಒಂದು ಕಡೆ ಇಟ್ಬಿಟ್ಟು ಬಂದುಬಿಡಿ, ತಿರುಗಿ ನೋಡಬೇಡಿ. ಕೈ ಕಾಲು ಮುಖ ತೊಳ್ಕೊಂಡು ವಾಪಸ್ ಮನೆ ಒಳಗಡೆ ಹೋಗಿ. ನಿಮ್ಮ ಬದಲಾವಣೆ ಎಷ್ಟು ಆಗುತ್ತೆ ಅನ್ನೋದು ನೀವು ಒಂದು ವಾರದಲ್ಲೇ ನೋಡಬಹುದು. ಇನ್ನೊಂದು ಪರಿಹಾರವನ್ನು ಆರಾಮಾಗಿ ಇದನ್ನು ಮಾಡ್ಕೊಳ್ಳಿ. ಕಲ್ಲುಪ್ಪಿನ ಪರಿಹಾರ ಭಾನುವಾರ ಮಾಡಿಕೊಳ್ಳುವಂಥದ್ದು. ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುವಂಥದ್ದು, ಶುದ್ಧಿ ಮಾಡುವಂಥದ್ದು ಕೆಲಸ ಮಾಡುತ್ತೆ. ಅಂದರೆ ಅದು ಫಾಸ್ಟಾಗಿ ಇದು ಉಪ್ಪು ಸಹಾಯಕ್ಕೆ ಬರುತ್ತೆ. ಕಲ್ಲುಪ್ಪನ್ನು
ಈ ಪರಿಹಾರಕ್ಕೆ ತಗೊಳ್ಳಿ. ಭಾನುವಾರ ನಾವು ಸಾಸಿವೆ, ಉಪ್ಪು ಇದರಿಂದ ಮಾಡುವಂಥ ಪರಿಹಾರಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಇಷ್ಟು ಈಸಿಯಾಗಿ ನಾವು ಇಷ್ಟು ಕಡಿಮೆ ಖರ್ಚಲ್ಲೇ ಇದು ಎಲ್ಲವೂ ಕೂಡ ನಾವು ನಮ್ಮ ಅಡಿಗೆಗೆ ಇಟ್ಕೊಂಡಿರ್ತೀವಿ, ನಮ್ಮ ಮನೆಯಲ್ಲೇ ಇಟ್ಕೊಂಡಿರ್ತೀವಿ. ಈ ವಸ್ತುಗಳನ್ನೇ ನಾವು ನಮ್ಮ ಕೈಯಾರ, ಯಾಕಂದರೆ ನಮ್ಮ ಸಮಸ್ಯೆಗಳು ಯಾವ ರೂಪದಲ್ಲಿದೆ, ಎಷ್ಟು ತೀವ್ರತೆ ಇದೆ, ಇದನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಸ್ಪಷ್ಟತೆ ನಮಗೆ ಗೊತ್ತಾಗಿರುತ್ತೆ. ಅದಕ್ಕೋಸ್ಕರ ನಾವೇ ಮಾಡಿಕೊಂಡ್ರೆ ತುಂಬ ಉತ್ತಮವಾದಂಥ ಫಲವನ್ನು ನೋಡಬಹುದು. ಈ ಪರಿಹಾರವನ್ನು ನಾವು ಸ್ನಾನ ಮಾಡಿಯೇ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ. ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಕೈ ಕಾಲು ಮುಖ ತೊಳ್ಕೊಂಡು ಒಂದು ಬೌಲಲ್ಲಿ ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ನೀವು ಯಾವುದಾದ್ರೂ ಬೌಲ್ ತಗೊಳ್ಬಹುದು. 1 ಸ್ಪೂನಷ್ಟು ಕಪ್ಪು ಸಾಸಿವೆ ಅಥವಾ ಬಿಳಿ ಸಾಸಿವೆ ಎರಡರಲ್ಲಿ ಯಾವುದಿರುತ್ತೋ ಅದನ್ನು ಬಳಸಬಹುದು. ಸಾಸಿವೆಯನ್ನು ಇದ್ರ ಮೇಲೆ 1 ಸ್ಪೂನಷ್ಟು ಹಾಕಿಬಿಟ್ಟು ಇದಕ್ಕೆ ₹1 ಕಾಯಿನನ್ನು ಇಡಬೇಕು. ಲೋಹದ ಪರಿಹಾರವನ್ನು ಮಾಡಿಕೊಂಡಾಗ ಹಣಕಾಸಿನ ಮೇಲೆ ನಮಗೆ ತೊಂದರೆ ಆಗ್ತಾಯಿದೆ, ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ, ಸಾಲ ತೀರಿಸ್ಬೇಕು, ಬಡ್ಡಿ ಕಟ್ಟೋದಕ್ಕಾಗ್ತಾ ಇಲ್ಲ, ಎಷ್ಟೋ ಜನರ ಹತ್ರ ಸಾಲ ಮಾಡ್ಕೊಂಡಿದ್ದೀವಿ, ಇರೋ ಬರೋ ಒಡವೆಗಳನ್ನು ಇಟ್ಬಿಟ್ಟಿದ್ದೀವಿ, ಈ ಥರ ನಾವು ಕೇಳ್ತಾನೆ ಇರ್ತೀವಿ ಸ್ನೇಹಿತರೆ. ಅವುಗಳನ್ನು ಮತ್ತೆ ವಾಪಸ್ ಒಡವೆಗಳು ನಮಗೆ ಬರಬೇಕು, ನಾವು ಕೊಟ್ಟಿರುವಂಥ ಸಾಲ ವಾಪಸ್ ಬರಬೇಕು, ನಾವು ಬಡ್ಡಿಗೆ ಏನಾದರೂ ತಗೊಂಡಿದ್ರೆ ಬೇಗ ತೀರಿಸುವಂಥ ಒಂದು ಅನುಕೂಲ ನಮ್ಗೆ ಆಗಬೇಕು ಅಂತ ಕೇಳಿಕೊಂಡು ಇದ್ರ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಿ ಇದನ್ನು ನೀವು ನಿಮ್ಮ ಮನೆಯ ಬಾಗಿಲತ್ರ ಹೊರಗಡೆ ಆದರೂ ಇಡಬಹುದು, ಮನೆಯ ಒಳಗಡೆ ಆದರೂ ಇಡಬಹುದು. ಕೆಲವೊಬ್ಬರಿಗೆ ಮನೆಯ ಹೊರಗಡೆ ಇಡೋದಕ್ಕೆ ಸ್ವಲ್ಪ ಸಂಕೋಚ ಆ ಥರ ಎಲ್ಲ ಇರುತ್ತೆ, ಏನು ಎತ್ತ ಅಂತ ಕೇಳ್ತಾರೆ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ನೀವು ಮನೆಯ ಒಳಗಡೆ ಇಟ್ಟರೂ ಕೂಡ ನಿಮ್ಮ ಮನೆಯೆಲ್ಲ ಆ ನೆಗೆಟಿವ್ ಏನಿರುತ್ತೋ, ನಕಾರಾತ್ಮಕ ಶಕ್ತಿಗಳು, ಆ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀವಿ, ಇದೆಲ್ಲವೂ ಹೋಗಲಾಡಿಸುವಂಥ ಒಂದು ಏನಾದರೂ ನಮ್ಮ ಮನೆಯಲ್ಲೇ ಪಾಸಿಟಿವ್ ಎನರ್ಜಿ ಸೃಷ್ಟಿಯಾಗುವಂತೆ ಮಾಡು ತಾಯಿ ಅಂತ ಕೇಳಿಕೊಂಡು ಇದನ್ನೆಲ್ಲ ಮಾಡಿದಾಗ ಆ ಲಕ್ಷ್ಮಿ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಎಲ್ಲವನ್ನು ಅಬ್ಸರ್ವ್ ಮಾಡುತ್ತೆ ಇದರಲ್ಲಿ ಹಾಕಿರುವಂಥ ವಸ್ತುಗಳು. ಸ್ನೇಹಿತರೆ, ಈ ಪರಿಹಾರವನ್ನು ನಾವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀವೋ ಅದನ್ನು ತಗೊಂಡೋಗಿದ್ದೆ ನಾವು ವಿಸರ್ಜನೆ ಮಾಡುವಾಗಲೂ ಕೂಡ ಅಷ್ಟೇ ಹುಷಾರಾಗಿ ಮಾಡಿದಾಗ ಪೂರ್ತಿ ಫಲ ನಮಗೆ ಸಿಗುತ್ತೆ. ನೀರಿರುವಂಥ ಜಾಗ ಎಲ್ರಿಗೂ ಕೂಡ ಸಿಗೋದಿಲ್ಲ, ಸಿಕ್ಕಿದ್ರೆ ಮಾತ್ರ ಅದನ್ನು ಉಪಯೋಗ ಪಡಿಸ್ಕೊಳ್ಳಿ. ನೀರಲ್ಲಿ ಹಾಕ್ಬಿಟ್ಟು ಬನ್ನಿ, ಇಲ್ಲ ಅಂತ ಹೇಳಿದ್ರೆ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬನ್ನಿ, ಒಂದು ಬದಲಾವಣೆ ನೀವು ನೋಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ.